ಮಾದೇವಪ್ಪನವರು ಅಥವಾ ಅವ್ರ ಮಗ ಕೊಡಿ ಅಂತ ಅಲ್ಲಿರೋ MLAಗಳು ಎಲ್ಲ ಸಾರಾಸಟ್ಟಾಗಿ ಹೇಳಿದ್ದಾರೆ. ನಾನು ಅಭ್ಯರ್ಥಿ ಅಲ್ಲವೇ ಅಲ್ಲ, ಅಭ್ಯರ್ಥಿ ಆಗೋದೇ ಇಲ್ಲ, ಎಲೆಕ್ಷನ್ ನಿಲ್ಲೋದೇ ಇಲ್ಲ ಪಾರ್ಲಿಮೆಂಟ್ಗೆ. ಅದಾದಮೇಲೆ ಪಕ್ಷಕ್ಕೆ ಬಿಟ್ಟಿದ್ದು, ಅದು ಪಕ್ಷದ ಹೈಕಮಾಂಡು ಬೇರೆ ಯಾರು ಕೊಟ್ಟರು ಅದ್ರ ಪರವಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನಾನು ಬೇಡಿಕೆ ಇಟ್ಟಿದ್ದಲ್ಲ, ಅಲ್ಲಿ MLAಗಳು ಇರಲಿರೋದು. ಯಾರು? ನಾನು ಇದುವರೆಗೂ ನನ್ನನ್ನು ಹೈಕಮಾಂಡವರು ಕೇಳಿ ಮಾತಾಡಿಲ್ಲ. ನಿಮ್ಮ ಮಗನಿಗೆ ಟಿಕೆಟ್ ಬೇಕಂತ. ನನ್ನ ಮಗ ಅಂದರೆ ಮಗ ಅಂತಲ್ಲ, ಈಸ್ ಎ ಕಾಂಗ್ರೆಸ್ ವರ್ಕರ್. ನಿರಂತರವಾಗಿ 3 ಸಾರಿಯಿಂದ ಅವನಿಗೆ ಅಸೆಂಬ್ಲಿ ಟಿಕೆಟ್ ಸಿಗ್ತಾನೆ, ಆದ್ರೂ ಬೇಜಾರು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಮಾದೇವಪ್ಪನವ್ರನ್ನ ಗೆಲ್ಲಿಸಿ ಲೋಕಸಭೆಯಲ್ಲಿ ಅವರ ಧ್ವನಿಯನ್ನು ಎತ್ತರಿಸಬೇಕಂತ ತೀರ್ಮಾನ ಮಾಡಿದ್ರೆ ತಾವು ಚಾಮರಾಜನಗರದಿಂದ ಹೈಕಮಾಂಡ್ ಮಾತನ್ನ ನಿರ್ಲಕ್ಷಿಸಿದ ಸ್ಪರ್ಧೆ ಮಾಡಿ. ನಾನು ಪಾಟೀಲ್ರೆ ಪಾರ್ಲಿಮೆಂಟಿಗೆ ನಿಲ್ಲೋದಿಲ್ಲ ಅಂದರೆ ಪುನಃ ಯಾಕೆ ಹೇಳ್ತೀರಿ? ನಾನು ಚುನಾವಣೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮುಖ್ಯಮಂತ್ರಿಗಳಿದ್ದಾಗೆ ಹೇಳಿದ್ನಲ್ವಾ? ಹಾಗಾದ್ರೆ ಏನರ್ಥ? ಇನ್ ಪ್ರೆಸೆನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಐ ಹ್ಯಾವ್ ಟೋಲ್ಡ್ ಐ ನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್. ಹೌದು, ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. DK ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನೋಡಿ, ಹುಡುಕಿ ನೀವು ಸರ್ವೆ ಮಾಡಿಸಿ. ಬಟ್ ಹೈಕಮಾಂಡ್ ಮಂತ್ರಿಗಳೆಲ್ಲ ಸ್ವಲ್ಪ ನಿಲ್ಲಬೇಕು, ಪಕ್ಷಕ್ಕೋಸ್ಕರ ನಿಲ್ಲಬೇಕು, ಆಗಲೇ ಗೆಲ್ಲೋದು ಅಂತ ಇದೆ ಸರ್. ಸರ್ವೆ ತ್ಯಾಗ ಮಾಡಬೇಕಾಗುತ್ತೆ. ಅದು ಗೊತ್ತಿಲ್ಲ ರೀ, ನಾನು ಬೇಕಾದಷ್ಟು ತ್ಯಾಗ ಮಾಡಿದ್ದೀನಿ. ಒಂದು ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡೋರು ನಾವು, ಅಧಿಕಾರಕ್ಕೋಸ್ಕರ ಇರೋರಲ್ಲ. ಸಿದ್ಧಾಂತ ಇಟ್ಕೊಂಡು ಅದು ಅವರು ಅಧ್ಯಕ್ಷರಾಗಿ ಅವ್ರು ಹೇಳಲೇಬೇಕು. ಹೇಳದೇ ಇರೋಕ್ಕಾಗುತ್ತಾ? ಅವ್ರು ಹೇಳ್ತಾರೆ. ನೋಡಿ, ನಿಮ್ಮ ಮಾತಾಡಿದ್ರೆ ಅವ್ರು ನಿಲ್ಬೋದು, ನಿಮ್ಮ ಮಾತು ಕೇಳಿದ್ರೆ. ಯಾಕೆ ಇಷ್ಟೊಂದು ಪ್ರಶ್ನೆಗಳಂದ್ರೆ ಬಿಜೆಪಿ ಅವ್ರು ನೋಡಿದ್ರೆ ನಾವು 28-28 ಗೆಲ್ತೀವಿ ಅಂತ ಹೇಳ್ತಾರೆ. ಇಲ್ಲ, ನೋಡಿ, ಕನಿಷ್ಠ ನಮ್ಮ ಪಾರ್ಟಿ 20 ಗೆಲ್ಲುತ್ತೆ ಅಂತ ಅಂದಾಜಿದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಜನರು ನಮ್ಮ ಗ್ಯಾರಂಟಿಗಳ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟರು ನಮ್ಮ ರಾಜ್ಯದಲ್ಲಿ. ಹೀಗಾಗಿ ನಾವು 20 ಸೀಟ್ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ. ಆ್ಯಸ್ ಫಾರ್ ಐ ಆಮ್ ಕನ್ಸರ್ನ್, ನಾನು ಅಭ್ಯರ್ಥಿ ಅಲ್ಲ. ಅದರಿಂದ ಇದು ಸಂವಿಧಾನದ ರಾಷ್ಟ್ರೀಯ ಏಕತೆ, ಇದು ಮುಂಚೂಣಿಗೆ ಬರಲಿ. ನಾನು ಹೇಳಿದ್ದು ಹಿಂದಕ್ಕೆ ಹೋಗಲಿ.